ನಿಮ್ಗೆ ಏನ್ ನಿಮ್ಗೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ. ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ನಾವು ಮೊನ್ನೆ ಎಲ್ಲಿ ಹೊಡೆದಿರೋದು ಮೊನ್ನೆ ಎಲ್ಲಿ ಹೊಡೆದಿರೋದು ನಿಮ್ಗೆ ಸ್ಟಿಲ್ ಪಾಕಿಸ್ತಾನ ನ್ಯೂಕ್ಲಿಯರ್ ಸ್ಟೇಟ್. ಇಲ್ಲಿ ಕೇಳಿ, ಇಲ್ಲ ನಿಮ್ಗೆ ಅದ್ರದ್ದು ಅರಿವಿಲ್ಲ ನೋಡಿ. ನಾವೇನು ನಿಮ್ಗೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಹಬ್ ಮೇಲೆ ನಾವೇನು ನಾವು ಆ ಪರ್ವತದ ಶ್ರೇಣಿಗಳು ಮಾಡಿದ್ವಿ, ಅಲ್ಲಿ ಅಮೆರಿಕದಿತ್ತು, ತಮ್ಗೆ ಅದ್ರದ್ದು ಅರಿವಿದೆ ಅಂತ ಕಾಣುತ್ತೆ. ತಾವೊಬ್ರು ಮಾಧ್ಯಮದಲ್ಲಿ ಇದ್ದೀರಿ. ಅವರು ಒಂದ್ ವಿಷಯ ಹೇಳ್ತಿ ಕೇಳಿ, ಅವ್ರು ಬೋರೆನ್ ಪೌಡರ್ ಹಾಕ್ಬಿಟ್ಟು ಇಡೀ ಏನು ಗೊತ್ತೈತೇನೆ ಇರ್ಬೋದು ಅಂತಲ್ಲ. ನಿಜ ನಿಮ್ಗೆ ಒಂದ್ ವಿಷಯ ಹೇಳ್ತೀನಿ, ನಾವು ಇವತ್ತು ಇಡೀ ಅದ್ರ ಕಮಾಂಡ್ ಇವತ್ತು ಪಾಕಿಸ್ತಾನದ ನ್ಯೂಕ್ಲಿಯರ್ ಇದ್ರದ್ದು ಏನ್ ಕೆಪಾಸಿಟಿ ಪವರ್ ಇದಾನೆ ಅದು ಗೊತ್ತೈತೆ. ಏನು ಮೋದಿ ಅವ್ರು ಬರೋದಕ್ಕಿಂತ ಮುಂಚೆ ಬಹಳ ಸರ್ವೇ ಸಾಮಾನ್ಯ ಎಂಬುವಂತೆ ಭಯೋತ್ಪಾದಕ ಕೃತ್ಯಗಳು, ಬಾಂಬ್ ಬ್ಲಾಸ್ಟ್ಗಳು ನಡೀತಾ ಇತ್ತು. ಆದ್ರೆ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ಕಾಲಕ್ರಮೇಣ ಕಡಿಮೆ ಆಗಿದೆ. ಬಹಳ ನಿಲ್ಲಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ. ಐ ಡು ಅಗ್ರಿ, ಅದನ್ನ ನಾನು ಒಪ್ಕೊಳ್ತೀನಿ. ಇಲ್ಲಿ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಕೆಲವು ವ್ಯಕ್ತಿಗಳನ್ನ ಓಲೈಕೆ ಮಾಡೋದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಮತ ಬಿಟ್ಬಿಡಿ, ಮತ ಬಂದೇ ಬರುತ್ತೆ. ನೀವು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಕೆಲಸ ಮಾಡಿದಾಗ ಜನ ಜಯ ಅಂತಾರೆ. ಆದ್ರೆ ಇಲ್ಲಿ ಓಲೈಕೆ ಮಾಡೋದನ್ನ ನಿಲ್ಲಿಸ್ಬೇಕು. ನಿಲ್ಲಿಸ್ತಾ ಇಲ್ಲ ಕೆಲವು ಪಕ್ಷಗಳು. ಯಾಕಂದ್ರೆ ಅವ್ರಿಗೆ ಎಲ್ಲಿ ನನ್ನ ಓಟ್ ಹೋಗುತ್ತೆ? ಅಲ್ಲ, ನಿನ್ನ ಓಟು ನೋಡಕ್ ನೀನೇ ಇಲ್ಲ ಅಂದ್ಮೇಲೆ, ನಿನ್ ಕಾಲ್ ಬುಡನೇ ಇಲ್ಲ ಅಂದ್ಮೇಲೆ ಓಟು ಎಲ್ಲಿಂದ ಬರುತ್ತೆ? ಯಾವ ರೀತಿ ಬರುತ್ತೆ? ಇದನ್ನ ಖಂಡನೆ ಮಾಡ್ತಾ ಇಲ್ಲ ಕಾಂಗ್ರೆಸ್ದವರು. ಮೊದಲಿಂದ ನಿಮ್ ತಪ್ಪು. ಜೀವ ಹೋಗಿದೆ, ಜೀವ ಎಲ್ಲರದು ಒಂದೇ. ಕಾಂಗ್ರೆಸ್ ಅಲ್ಲಿ ಬಿಜೆಪಿಯಲ್ಲಿ ಎಲ್ಲರದು ಅದೇ. ನೀವು ಬಿ ಗಟ್ಟಿಯಾಗಿ ಕಾಂಗ್ರೆಸ್ದವರು ಗಟ್ಟಿಯಾಗಿ ಇದರ ಬಗ್ಗೆ ದನಿ ಎತ್ತಿ ಮುಂದಿನ ದಿನಗಳಲ್ಲಿ ಇಂಥವಾದ ಸ್ಫೋಟಗಳನ್ನು ಆಗ್ಲಾರ ರೀತಿ ಎಲ್ಲರನ್ನು ನೋಡ್ಕೋದು ನಮ್ಮ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಒಂದು ಕಾಂಗ್ರೆಸ್ದವರು ಸ್ವಲ್ಪ ಏನಾದರೂ ನಿಮ್ಮಲ್ಲಿ ಮಾನವೀಯತೆ ಇದ್ರೆ ಅದು ಕಾಪಾಡ್ಕೊಂಡು ಹೋಗಿ ಮೊದ್ಲೇಕಂತೇಳಿ ನಾನು ಹೇಳಕ್ಕೆ ಬಯಸುತ್ತೇನೆ. ನರೇಂದ್ರ ಮೋದಿ ಅವರು 11 ವರ್ಷ ಆಗಿದ್ದಾರೆ. ಇವತ್ತವರೆಗೂ ಇಂಥ ದೊಡ್ಡ ದುರಂತ ನಡೀತಾ ಇದೆ. ಮೇಡಮ್ ಅವ್ರು ಹೇಳ್ದಂಗೆ ಪದೇ ಬೇರೆ ಕಡೆ ಹೋಗಿ ದೇಶಕ್ಕೆ ಹೋಗ್ಬಿಟ್ಟು ಬರ್ತಾ ಇರ್ತಾರೆ. ಪರಿಸ್ಥಿತಿಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಕ್ ಆಗ್ಲಿಲ್ಲ. ನಮ್ಮ ಜನತೆ, ಭಾರತದ ಪ್ರಜೆಗೋಸ್ಕರ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಕ್ ಆಗಿಲ್ಲ ಮೋದಿ ಅವರು. ಬಿಜೆಪಿ ಎಂದು ಮುಸ್ಲಿಮರ ವಿರೋಧಿ ಅಲ್ಲ. ಬಿಜೆಪಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಎಲ್ಲರೂ ಭಾರತೀಯರು ಅಂತ ನಾವು ಅನ್ಕೊಂಡಿದ್ದೀವಿ. ನಾವ್ಯಾರೂ ಕೂಡ ಮುಸ್ಲಿಮು, ಕ್ರೈಸ್ತ, ಹಿಂದೂ ಈ ಥರದಲ್ಲ. ಈ ದೇಶಕ್ಕೊಂದು ಭೌಗೋಳಿಕವಾಗಿ ಇದಕ್ಕೊಂದು ಹಿಂದೂ ಅಂತಕ್ಕಂಥದ್ದು, ಹಿಂದೂ ದೇಶ, ಹಿಂದೂಸ್ತಾನ, ಹಿಂದೂರ ಒಂದು ಭೌಗೋಳಿಕವಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರೆಲ್ಲರೂ ಕೂಡ ಹಿಂದೂಗಳು. ಅವನು ಯಾವ್ದಾದ್ರು ಮತ ಧರ್ಮ ಅವನ ಆಚರಣೆ ಮಾಡ್ಕೊಳ್ಳಿ, ಹೇಳ್ತೀನಿ. ಅವನ ಜೀವನ ಪದ್ಧತಿ ಅದು ಸುಪ್ರೀಂ ಕೋರ್ಟ್ ಹೇಳಿದ್ದು. ಈ ಏನು ಉತ್ತರಂ ಎತ್ರದ ದಕ್ಷಿಣಂ ಯದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಕನ್ಯಾಕುಮಾರಿ ತನಕ ಇರ್ತಕ್ಕಂಥ ಈ ಭೂಪ್ರದೇಶದಲ್ಲಿ ಇರೋ ಪ್ರತಿಯೊಬ್ಬರು ವ್ಯಕ್ತಿ ಕೂಡ ಅವ್ರು ಭಾರತೀಯರು, ಅದು ಹಿಂದೂ ಅಂತ ಕರಿತೀವಿ ನಾವು ಯಾರೂ ಕೂಡ ಮುಸ್ಲಿಮರ ವಿರೋಧಿ ಅಲ್ಲ. ನಾವು ಏನು ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಕಾಶ್ಮೀರದೊಳಗಡೆ ನಾವು PDP ಜೊತೆ ಮಾಡಿದ್ವಿ ಸರ್ಕಾರ. PDP ಜೊತೆ ಮಾಡಿದಾಗಲೇ ನಮಗೆ ಗೊತ್ತಾದಂಥದ್ದು 370ನೇ ವಿಧಿಗೆ ತೆಗಿಬೇಕಾದಲ್ಲಿ ಕಾಶ್ಮೀರದ ಒಳಗಡೆಯ ಅಸೆಂಬ್ಲಿ ನಮಗೆ ಪಾಸ್ ಆಗಬೇಕಾಗಿತ್ತು. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಇಲ್ಲಿ ಕಾಶ್ಮೀರದ ಒಳಗಡೆ ಅವತ್ತು ಆ ಒಂದು ನಿರ್ಣಯದ ಆಧಾರದ ಮೇಲೆ ಏನು ನೆಹರು ಒಂದು ದೊಡ್ಡ ಬ್ಲಂಡರ್ ಮಾಡಿದ್ರಲ್ಲ, ಆ 370 ತೆಗಿಲಿಕ್ಕೆ ಒಂದು ದಾರಿದೀಪ ಅವತ್ತು ನಾವು PDP ಜೊತೆ ಸೇರಿದ್ದು. ಇಲ್ದಿರೆ PDP ದೇಶದ ಒಂದು ದೊಡ್ಡದಾದಂಥ ಒಂದು ಉತ್ತಮವಾದಂಥ ಕಾರ್ಯ ಮಾಡಲಿಕ್ಕೆ ನಾವು ಮುಸಲ್ಮಾನರನ್ನ ನಾವು ನಮ್ಮ ಜೊತೆ ಕೈ ಜೋಡಿಸಿ ಅಲ್ಲ, ದೇಶದ್ರೋಹಿಗಳಲ್ಲ. ಒಂದು ವಿಷಯ ಹೇಳ್ತೀನಿ, ಅದನ್ನ ಬೆಂಬಲಿಸುವಂತ ಪಾರ್ಟಿ ಅದು. ಇಲ್ಲಿ ಕೇಳಿ, ನಾವು ಒಂದು ವಿಷಯ ಹೇಳ್ತೀನಿ, ಯಾರೆಲ್ಲರೂ ಕೂಡ ದೇಶದ ವಿರೋಧಿ ಜೊತೆ ಇರ್ತಾರೆ, BJP ಯಾರನ್ನೂ ಕೂಡ ಬಿಡೋದಿಲ್ಲ, ಅದ್ರಲ್ಲಿ ಎರಡೇ ಮಾತೇ ಇಲ್ಲ. ಮತ್ತು ತಾವು ಏನು ಒಂದು ಪ್ರಶ್ನೆ ಕೇಳಿದ್ರಿ, ನಮ್ಮ ದೇಶದ ಬಡ್ಜೆಟು ಅಂತ. ತಮಗೊಂದು ಆಶ್ಚರ್ಯ ಇರಲಿ, ನಮ್ಮ ದೇಶದ ಬಡ್ಜೆಟು ಏನು 2014ನೇ ಇಸ್ವಿ ಒಳಗಡೆ ಇತ್ತು, ಅದರ 383% ಜಾಸ್ತಿ. ಎಷ್ಟು ಹೇಳಿ?
ರಕ್ಷಣಾ ವಲಯಕ್ಕೆ ತಾವು ಅತಿ ಹೆಚ್ಚು ಬಜೆಟ್ ನಲ್ಲಿ ಅತಿ ಹೆಚ್ಚು ಪಾಲು ಕೊಡ್ತೀರಿ. 383% ಅಂದ್ರೆ ಆದರೂ ಕೂಡ 6.5 ಲಕ್ಷ ಪಹಲ್ಗಾಮಲ್ಲಿ ಕೋಟಿ ಬಂದು ರೂಪಾಯಿ. ಹೊಡೆದೋದಂತ ಭಯೋತ್ಪಾದಕರನ್ನ ಇನ್ನೂ ಮಟ್ಟ ನಿಮ್ಗೆ ಹಿಡಿಯಕ್ಕೆ ಯಾರು ಆಗಿಲ್ಲ ಹೇಳಿದ್ದು? ಅಂತ ಅವ್ರು ಕೇಳ್ತೀರಾ ಪ್ರಶ್ನೆ. ನಿಮ್ಗೆ KP ನೀವು ಅದನ್ನ ಹೇಳ್ಬೇಡಿ, ನಿಮ್ಗೆ ಸೋಷಿಯಲ್ ಮೀಡಿಯಾದಿಂದ ತೆಗಿತಾರೆ. ಆಪರೇಷನ್ ನಿಮ್ಮಕ್ಕೆ ಕಾಂಗ್ರೆಸ್ನವರು ವಿಷಯ ಹೇಳಿದ ಕೇಳಿ. ಆಪರೇಷನ್ ಇಲ್ಲಿ ವಿಷಯ ಕೇಳ್ತೀನಿ. ಆಪರೇಷನ್ ಶಿವ ಅಂತೇಳಿ ಯಾರೆಲ್ಲ ಈ 3 ಭಯೋತ್ಪಾದಕರು ಬಡ್ದೋಗಿದ್ರು ಅವರನ್ನ ಫಿನಿಶ್ ಮಾಡಲಾಗಿದೆ. ನಿಮ್ಗೆ ಅದೇ ಅದ್ರ ಮಾಹಿತಿ ಇಲ್ಲ ಅಂತೇಳಿ ನಾ ಹೇಳ್ತಾ ಇದ್ದೀನಲ್ಲ ನಿಮ್ಗೆ. ಇಲ್ಲಿ ಕೇಳಿ, ನಿಮ್ಗೆ ಅದಕ್ಕೆ ಹೇಳ್ತಿರೋದು. ಪ್ರಶ್ನೆ ಕೇಳಿದಾಗ ಒಂದು ವಿಷಯ ಕೇಳ್ತೀನಿ. ಯಾರು ಈ ಪುಲ್ವಾಮಾ ದಾಳಿ ಒಳಗಡೆ ಇರ್ತಕ್ಕಂಥ 3 ಭಯೋತ್ಪಾದಕರನ್ನ ಎಲಿಮಿನೇಟ್ ಮಾಡಲಾಗಿದೆ, ಅಫಿಷಿಯಲಿ ಪಾರ್ಲಿಮೆಂಟ್ ಒಳಗಡೆ ಕೂಡ ಅನೌನ್ಸ್ ಮಾಡಲಾಗಿದೆ. ಸರ್, ಇವಾಗ ಫರೀದಾಬಾದ್ ಇಂದ ಡೆಲ್ಲಿ ತನಕ ಗಾಡಿ ಬಂದಿದೆ, ಯಾಕೆ ಎಲ್ಲೂ ಚೆಕ್ಕಿಂಗ್ ಆಗಿಲ್ವಾ? ಚೆಕ್ ಪೋಸ್ಟ್ ಈಗ ಡೆಲ್ಲಿ ನಮ್ದು ಭಾರತ ಇದಕ್ಕೆ ಕ್ಯಾಪಿಟಲೇ ಅದು ಡೆಲ್ಲಿನ, ಅಲ್ಲೇ ಚೆಕ್ಕಿಂಗೇ ಇಲ್ಲ ಅಂದಾಗ ಫರೀದಾಬಾದ್ ಇಂದ ಡೆಲ್ಲಿ ತನಕ ಗಾಡಿ ಬಂದಿದೆ, ಚೆಕ್ಕಿಂಗೇ ಇಲ್ಲ. ಯಾಕಂದ್ರೆ ಅದೇ ಮೋದಿ ಡೆಲ್ಲಿಲಿ ಇದ್ದಿದ್ರೆ ಪ್ರತಿ ಒಂದಕ್ಕೂ ಚೆಕ್ಕಿಂಗ್ ಆಗಿರೋದು. ಈಗ ಅವರು ಫಾರಿನ್ಗೂ ವಿದೇಶಕ್ಕೆ ಹೋಗಿರೋದಕ್ಕೆ ಕಾರಣದಿಂದ ಚೆಕ್ಕಿಂಗೇ ಇಲ್ವಾ? ಹಂಗಂದ್ರೆ ಏನು ಫರೀದಾಬಾದ್ ಅಲ್ಲಿ 2900 kg ಅಮೋನಿಯಂ ನೈಟ್ರೇಟ್ ಸಿಕ್ತು. ಆ ನೈಟ್ರೇಟನ್ನು ರೈಡ್ ಮಾಡ್ತಾ ಇದ್ದಂಗೆನೆ ಇವ್ರು ಅಲ್ಲಿಂದ ಅವರು ಭಾಗಾಗಿರುವಂಥದ್ದು. ಎಲ್ಲಿ ನನ್ಗೆ ಟ್ರ್ಯಾಕ್ ಬರುತ್ತೆ ಅಂತಕ್ಕಂಥದ್ದು ಭಾಗ ಆಗಿರ್ತಾರೆ. ಟ್ರ್ಯಾಕ್ ಬರ್ತಿದ್ದಂಗೆ ಅದಕ್ಕೆ ತಾನೇ ಇವರು ಆಚೆ ಬಂದಿರೋದು. ಅಲ್ಲಿಂದ ಅವ್ನ ಆಚೆ ಹೋಗಕ್ಕೆ ಎಸ್ಕೇಪ್ ಆಗಕ್ಕೆ ಅವನು ಇದ್ ಮಾಡ್ತಿರೋದು. ಅವಾಗ ಗೊತ್ತಾದ ತಕ್ಷಣ ಇವ್ರು ಅಲರ್ಟ್ ಮಾಡ್ಬೇಕಾಗಿತ್ತು. ಗೊತ್ತಾಗಿದೆ ಈಗ 2 ವರ್ಷ ನಿಮ್ಗೆ ನಿಮ್ಗೆ ಅರ್ಥ ಮಾಡ್ತಾ ಇಲ್ಲ. ನೀವೆಲ್ಲ ಈಗ ಗೊತ್ತಾದ್ಮೇಲೆ ಈಗ ಅಲ್ಲಿ ಹೋಗ್ತಾ ಇದೀವಿ, ಗೊತ್ತಾಯ್ತು ಅಂದಾಗ ನಾನು ಹೇಳ್ತೀನಿ ಕೇಳಿ. ಪಾರ್ಕಿಂಗ್ ಅಲ್ಲೇ 3 ಅವರ್ ನಿಂತಿತ್ತು. 3 ಅವರ್ ನಿಂತಾದ್ಮೇಲೆ ಬ್ಲಾಸ್ಟ್ ಆಗಿರೋದು. 3 ಅವರ್ ವರ್ಗೂ ನಿಮ್ಮಲ್ಲಿರಂತ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು? ನಿಮ್ಮ ಹತ್ರ ಏನು ಇವಾಗ ಯಾರೋ ಒಬ್ರು ಇಡಿಗಳು ಬಂದು ನುಗ್ತಾ ಇರ್ತಾರಲ್ಲ, ಯಾರೋ ದುಡ್ಡು ಕಳ್ತನ ದುಡ್ಡಿಟ್ಟಿರ್ತಾನೆ ಅಂತ ನುಗ್ಸ್ತಿರಲ್ಲ, ಇಲ್ಲೆಲ್ಲೋ ಎಲ್ಲೋ ಒಂದ್ ಕಡೆ.